ಸಂಧಿ 9 ಕುಮಾರವ್ಯಾಸ ಭಾರತ ಕರ್ನಾಟಕ ಭಾರತ ಕಥಾಮಂಜರಿಯ 9ನೆಯ ಸಂಧಿ. ಸೂಚನೆ ಅಂದರೆ ನೋಟು. ಸೂಚನೆ ಈ ಸಂಧಿಯಿಂದ ಶುರುವಾಗೋದು. ಸೂಚನೆ ಮೊದಲು: ಬೆಂಬಿಡದೆ ಕಳಿ ಭೀಮ ಹಿಡಿದು ಹಿಡಿಂಬಕನ ಮುರಿದು ಅವನ ತಂಗಿ ಹಿಡಿಂಬೆಯನ್ನು ಕೂಡಿದನು ಪಡೆದನು ಕಲಿ ಘಟೋತ್ಕಚನ. ಆದರೆ ಪರಾಕ್ರಮಿಯಾದ ಭೀಮನು ಹಿಡಿಂಬನೆಂಬ ರಾಕ್ಷಸನನ್ನು ಕೊಂದು ಅವನ ತಂಗಿ ಹಿಡಿಂಬೆಯನ್ನು ಮದುವೆಯಾಗಿ ಘಟೋತ್ಕಚನೆಂಬ ಮಗನನ್ನು ಪಡೆದನು. ಇದು ಸೂಚನೆ. ಈ 9ನೇ ಸಂಧಿಯಲ್ಲಿ ಮೊದಲು ಹಾಗೂ 2ನೆಯ ಕವನ. ಕೇಳು ಜನಮೇ ಜಯ, ದರಿತ್ರಿಪಾಲ ಯಮನಂದನನ ಪಾರ್ಥನ ಕಾಲೊಡೆದು ಬಿಸಿ ವರುಣ ಜಲದಲ್ಲಿ ಬಟ್ಟೆ ಕೆಸರಾಯಿತು. ಮೇಲೆ ಯಮಳರ ಕುಂತಿಯರನೆ ವೀಳುವೆನು ಬೇಗದಲ್ಲಿ ಕುರು ಭೂಪಾಲ ಹಿಡಿಯಲಿ ಕೊಲಲೆನುತ ಕುಳ್ಳಿರ ಅರ್ಧ ಕುಳ್ಳಿರ್ದರು ಅಡವಿಯಲಿ. ಅಂದರೆ ಜನಮೇ ಜಯನೇ ಕೇಳು, ದಾರಿಯನ್ನು ನಡೆಯುತ್ತಾ ಧರ್ಮಜ ಅರ್ಜುನರ ಕಾಲುಗಳ ಒಡೆದು ಬಿಸಿದು ಬಂದ ರಕ್ತದಿಂದ ದಾರಿಯೇ ಕೆಸರಾಯಿತು ಎಂದ ಮೇಲೆ ಕುಂತಿ ಮತ್ತು ನಕುಲ ಸಹದೇವರು ಪಟ್ಟ ಪಾಡನ್ನು ಏನು ಹೇಳಲಿ? ನಾವಿನ್ನು ಮುಂದೆ ಹೋಗಲಾರೆವು. ಕೌರವನ ಕಡೆಯವರು ಬಂದು ನಮ್ಮನ್ನು ಹಿಡಿದರೂ ಕೊಂದರೂ ಚಿಂತೆ ಇಲ್ಲ ಎಂದು ಅಡವಿಯಲ್ಲಿ ಕುಳಿತು ಬಿಟ್ಟರು. ಕುಂತಿ ನಕುಲ ಸಹದೇವರು. 2ನೆಯ ಕವನ. ಉರಿಯ ಮನೆಯಲ್ಲಿ ಸಾಯಲಿಯದೆ ಸೆರಗ ಹಿಡಿದೆಳ ತಂದು ಕೊಯ್ದನು ಕೊರಳ ಅಕಟ. ಭೀಮನೇ ಹಗೆ ಅಂದಳ ಕುಂತಿ. ಅರಸ ಹಿಡಿಯಲಿ ದಾನವರು ನಿದಿರೆಯಲ್ಲಿ ನುಂಗಲಿ. ಕೃತಾರ್ಥರು ವೆಂದೂರಿದರು ಮಾದ್ರಿ ಕುಮಾರರು. ಅಂದರೆ ಕುಂತಿ ಅರಮನೆಯೇ ಉರಿಯಲ್ಲಿ ಸಾಯಲು ನಮ್ಮನ್ನು ಬಿಡದೆ ಎಳೆದು ತಂದು ನಮ್ಮನ್ನು ಕೊಂದು ಭೀಮನೇ ನಮಗೆ ವೈರಿಯಾಗುತ್ತಿದ್ದಾನಲ್ಲ ಎಂದಳು. ನಕುಲ ಸಹದೇವರು, ಅಣ್ಣ, ರಾಕ್ಷಸರು ಇಲ್ಲಿಯೇ ನಮ್ಮನ್ನು ಹಿಡಿದು ನುಂಗಿಬಿಟ್ಟರೆ ನಾವು ಭೂಮಿಯಲ್ಲಿ ಹುಟ್ಟಿದ್ದು ಸಾರ್ಥಕ ಎಂದು ಹಲುಬಿದರು. ಧನ್ಯವಾದಗಳು.